ಕಾಲಿನ ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಮಹಿಳೆಯೊಬ್ಬರನ್ನು ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಆಸ್ಪತ್ರೆಯ ಹೊರಭಾಗದಲ್ಲಿ ಚಳಿಯಲ್ಲಿ ಅರ್ಧ ತಾಸು ಮಲಗಿಸಿದ ಘಟನೆ ನಡೆದಿದೆ. ಕಾಲಿನ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದ ಮಹಿಳೆಯನ್ನು ಹೊಸ ಕಟ್ಟಡದಿಂದ ಹಳೆಯ ಕಟ್ಟಡಕ್ಕೆ ಸ್ಥಳಾಂತರಿಸಬೇಕಾಗಿತ್ತು. ಆಂಬ್ಯುಲೆನ್ಸ್ ಸಿದ್ಧಗೊಳಿಸುವ ಮುನ್ನವೇ ಸಿಬ್ಬಂದಿ ಸ್ಟ್ರೆಚರ್ನಲ್ಲಿ ಮಹಿಳೆಯನ್ನು ಹೊರಗೆ ಕರೆತಂದು ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲದನ್ನ ಕಂಡು ಅಲ್ಲಿಯೇ ಬಿಟ್ಟು ಹೋದರು. ಧಾರಾಕಾರ ಮಳೆ ಸುರಿಯುತ್ತಿತ್ತು, ವಿಪರೀತ ಚಳಿ ಇತ್ತು. ಇಂಥ ಸ್ಥಿತಿಯಲ್ಲಿ ರೋಗಿ ಹಾಗೂ ಅವರ ತಾಯಿ ಅರ್ಧ ತಾಸು ಕಾಯಬೇಕಾಯಿತು. ನಂತರ ಬಂದ ಆಂಬ್ಯುಲೆನ್ಸ್ ಸಿಬ್ಬಂದಿ ಸುರಿಯುವ ಮಳೆಯಲ್ಲಿ ಮಹಿಳೆಯನ್ನು ಸ್ಥಳಾಂತರ ಮಾಡಿದರು. ಈ ಕುರಿತು ಮಾಹಿತಿ ನೀಡಿದ ಬಿಮ್ಸ್ ನಿರ್ದೇಶಕ ಅಶೋಕ್ ಕುಮಾರ್ ಶೆಟ್ಟಿ, ಶಸ್ತ್ರಚಿಕಿತ್ಸೆ ಮಾಡಿದ ರೋಗಿಗಳನ್ನು ಕಡ್ಡಾಯವಾಗಿ ಆಂಬ್ಯುಲೆನ್ಸ್ನಲ್ಲಿ ಸ್ಥಳಾಂತರ ಮಾಡುತ್ತೇವೆ. ಅಂತ ಘಟನೆ ನಡೆದರೆ ಕ್ರಮ ಜರುಗಿಸುವುದಾಗಿ ಹೇಳಿದರು. ನಿಮಗೆಲ್ಲ ತಿಳಿದಂಗೆ ನಿಮಗೂ ಎಲ್ಲ ಗೊತ್ತಿದೆ, ಇದು ಬೆಳಗಾಮಲ್ಲಿ ನಮ್ಮಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು ಟೀಚಿಂಗ್ ಹಾಸ್ಪಿಟಲ್ 500 ಬೆಡ್ ಇದೆ. ನಮ್ಮದೆಲ್ಲ ಹಳೆ ಇದು ಬೆಡ್ ಇದೆ. ಅಂದರೆ ಸಿವಿಲ್ ಹಾಸ್ಪಿಟಲ್ ಈಸ್ ಕನ್ವರ್ಟೆಡ್ ಟು ಬಿಮ್ಸ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸ್ಪಿಟಲ್. ಈಗ ಏನಾಗಿದೆ ಅಂದರೆ ಒಂದು ಪ್ರಾಬ್ಲಮ್ ಏನಾಗಿದೆ, ಈಗ ನಾವು ಆ್ಯಕ್ಚುಲಿ ನಮ್ಮದು ಇದು ಕ್ಯಾಸುವಲ್ಟಿ ಬ್ಲಾಕ್ ಅಂತಿದೆ. ಇದು ಭಾಳ ಹಳೇದು ಬ್ಲಾಕ್ ಇದೆ. 1857 ಬ್ರಿಟಿಷರ ಕಾಲದಲ್ಲಿ ಇದು ನಮ್ಮಲ್ಲಿ ಅದು ಇದಾಗಿದೆ, ಅಂದರೆ ಓಪನ್ ಆಗಿದೆ. ಅದರಲ್ಲಿ ಏನಾಗಿದೆ, ನಾವು ಭಾಳ ರಿಪೇರಿ ಮಾಡಿ ಪೇಂಟಿಂಗ್ ಮಾಡಿದ್ರು. ಈ ಬೆಳಗಾವಿ ಮಳೆಗೆ ಸಲುವಾಗಿ ಭಾಳ ಸೋರ್ತದಿದೆ ಆಗ್ತಿದೆ. ಹಾಗಾಗಿ ನಾವು ಏನು ಮಾಡಿದ್ದೆವು, ಈಗ ಕ್ಯಾಸುವಲ್ಟಿಯನ್ನು ಈಗ ನಮ್ಮದು ಈಗ ಕ್ರಿಟಿಕಲ್ ಕೇರ್ ಅಂತಲೇ ನಿಮಗೆ ನೋಡಿರ್ಬೋದು. ನಿಮಗೆ ಮೆಡಿಕಲ್ ವಾರ್ಡಲ್ಲಿ ಈಗ ಬಿಲ್ಡಿಂಗ್ಸ್ ಆಗ್ತಿದೆ. ಶಾರ್ಟ್ಲಿ ಇನ್ನೊಂದು 10 ದಿನದಲ್ಲಿ ಅದು ನಮಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ಇಡೀ ಕ್ಯಾಸುವಲ್ಟಿ ಮತ್ತು ಆ ಬಿಲ್ಡಿಂಗ್ ಯಾವುದು ನಮ್ಮದು ಸರ್ಜಿಕಲ್ ಬಿಲ್ಡಿಂಗ್ ಎಲ್ಲವೂ ಶಿಫ್ಟ್ ಮಾಡ್ತಿದ್ದೆವು. ಈಗ ಆಲ್ರೆಡಿ ಸರ್ಜರಿಯನ್ನು, ಪೂರ್ಣ ಸರ್ಜರಿ ಬಿಲ್ಡಿಂಗನ್ನು ಈ ಸೂಪರ್ ಸ್ಪೆಷಾಲಿಟಿಗೆ ಶಿಫ್ಟ್ ಮಾಡಿದ್ದೆವು. ಇವನ್ ಆರ್ಥೋವನ್ನು ಶಿಫ್ಟ್ ಮಾಡಿದ್ದೆವು. ಬಟ್ ಏನಾಗಿದೆ, ಒಂದು ಸ್ವಲ್ಪ OT ಪ್ರಾಬ್ಲಮ್ ಆಗಿ OT ಅದಿನ್ನೂ ಈಗ ನಾವು ರಿಪೀಟೆಡ್ಲಿ ಹೇಳ್ತಿದ್ದೆವು. ಅದು OTದೆಲ್ಲ ಕೆಲವು ಸ್ವಲ್ಪ ಅದರದ್ದು ಟೆಸ್ಟ್ ಎಲ್ಲ ಬರಬೇಕು, ಪಾಸಿಟಿವ್ ಇದು ರಿಪೋರ್ಟ್ ಎಲ್ಲ, ನೆಗೆಟಿವ್ ರಿಪೋರ್ಟ್ ಎಲ್ಲ, ಬ್ಯಾಕ್ಟೀರಿಯಾ ಫ್ರೀ ರಿಪೋರ್ಟ್ ಬರಬೇಕು. ಅದರ ಸಲುವಾಗಿ OT ಸಲುವಾಗಿ ಏನಾಗ್ತಿದೆ, ಆರ್ಥೋದಲ್ಲಿ ಮಾಡ್ಯುಲರ್ OTದಲ್ಲಿ ಮಾಡ್ತಿದ್ದಾರೆ. ಮಾಡಿ ಅಲ್ಲೇ ನಾವು ಅವ್ರನ್ನೇ ಪೋಸ್ಟ್ ಆಪರೇಟಿವ್ ಕೇರು ಅಲ್ಲೇ ಮಾಡಿದ್ದೆವು. ಆದಮೇಲೆ ಇಲ್ಲಿಗೆ ಶಿಫ್ಟ್ ಮಾಡ್ತಿದ್ದೆವು. ಅದಕ್ಕೂ ಆ್ಯಂಬುಲೆನ್ಸು ಇಟ್ಟಿದ್ದೆವು ನಾವು. ಆ್ಯಕ್ಚುಲಿ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡ್ತಾ ಇಲ್ಲ ಸರ್. ಇಲ್ಲ, ಅದೀಗ ನಾನೀಗ ಹೇಳ್ತೇನಲ್ಲ, ಈಗ 1-2 ಕೇಸ್ ಆಗಿದೆ. ಅದು ಆ್ಯಕ್ಚುಲಿ ಆ್ಯಂಬುಲೆನ್ಸ್ ಅದಕ್ಕಾಗಿ ಒಂದು ಇಟ್ಟಿದ್ದೆವು. ಈಗ ನಾನೇ ಈಗ ಅವರಿಗೆ ಫೋನ್ ಮಾಡಿ, ಯಾರಿಗೆ ನಮ್ಮ ಅದು ಆ್ಯಂಬುಲೆನ್ಸ್ ನಿರ್ವಾಹಕನಿಗೆ ಫೋನ್ ಮಾಡಿ ನಾನೀಗ ಅವರಿಗೆ ಇದು ತಗೊಂಡಿದ್ದೇನೆ, ಅಂದರೆ ಓರಲಿ ವಾರ್ನಿಂಗು ಮಾಡಿದ್ದೇನೆ, ಮತ್ತು ಅವ್ರ ಮೇಲೆ ಆ್ಯಕ್ಷನು ತಗೋತೇನೆ ಅಂತ ಹೇಳಿದ್ದೇನೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.